ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಅದು ಅನೇಕ ಬೆಳವಣಿಗೆಗಳು ನಡೆದಿವೆ. ಈಗ ಕೃಷ್ಣ ನಾಯ್ಕ ಅವರನ್ನು ಬಂಧಿಸಿದ್ದಾರೆ. ಇವರ ಹತ್ರ ಏನು ನಾವು ಮುಂದೆ ನೋಡ್ತಿದ್ದೇವೆ ಅನ್ನೋ ಬಗ್ಗೆ ಮಾತ್ರ ಸುಮಾರು 1.25 ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡದ್ದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ, ಯಾರ್ಯಾರ ಅಕೌಂಟಿಗೆ ಹೋಗಿದೆ, ಕಂಚಂತೂ ಪರ್ಚೇಸ್ ಆಗಿಲ್ಲ, ಕಂಚು ಪರ್ಚೇಸ್ ಆಗಿಲ್ಲ. ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ ಜುಲೈ 4 ಮತ್ತು ಆಗಸ್ಟ್ 3, 2024 ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ವಿಚಾರ, ನಾನು ಈಗಾಗಲೇ ಹೇಳಿದಾಗೆ ಸುಮಾರು ನಾವು ಇಲ್ಲಿ ಒಂದು ಅರ್ಧ ಪವನ್ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ. ಇವತ್ತು ಸುಮಾರು 33 ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ? ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ. ಇದು ಇನ್ನೂ ಅದು ಕರಗಿಸಿದರೆ ಮಾಡಿದ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ. ಅಥವಾ ಅವರ ಹಿಂಬಾಲಕರಲ್ಲಿ ಹೇಳಿದ ಹಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ, ಅಥವಾ ಉದಯ್ ಶೆಟ್ಟರಿಗೆ ಸರಿಯಿಲ್ಲ, ಅಥವಾ ಸುಭದ್ರಾವಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮೂನೆ ಆಗ್ತದೆ. ಈಗ ಮೇಲೆ ತಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ? ಒಂದೋ ಸುಟ್ಟು ಹಾಕಿರಬೇಕು, ಒಂದೇ ಹೂತು ಇರಬೇಕು, ಒಂದೇ ಯಾರೋ ಗೋಡನಲ್ಲಿ ಇಟ್ಟಿರಬೇಕು. ಇದನ್ನು ಪುನಃ ತಂದು ಜನರ ಇದರಲ್ಲಿ ಎತ್ತು ತೋರಿಸಬೇಕು ಜಗತ್ತಿಗೆ. ಸುನೀಲ್ ಕುಮಾರ್ ಮಾಡಿದ ಧರ್ಮ ಕಾರ್ಯಾಚರಣೆ ಏನಂತ, ಧರ್ಮ ರಕ್ಷಣೆಗೆ ಸುನೀಲ್ ಕುಮಾರ್ ಮಾಡಿದ ಘನ ಕಾರ್ಯವನ್ನು ಇಡೀ ಜಗತ್ತಿಗೆ ಎತ್ತು ತೋರಿಸೋ ಕೆಲಸ ಮಾಡಬೇಕು. ಇನ್ನೊಂದು ಬಹಳ ಬೇಸರ ಆಗ್ತದೆ ನಮಗೆ, ಯಾಕಂದರೆ ಒಬ್ಬ ಕೃಷ್ಣ ಕಲಾವಿದ ಇವತ್ತು ಕಲೆಯನ್ನು ಆರಾಧಿಸುವ, ಕಲೆಯನ್ನು ಮಾಡುವ, ಆ ಬಗ್ಗೆ ನಮಗೆ ಅವರ ಬಗ್ಗೆ ಏನು ವೈಯಕ್ತಿಕ ಇಲ್ಲ. ನಮ್ಗೆ ಅವರು ಕೊಟ್ಟಿದ್ದಾರೆ, ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ. ಮೊನ್ನೆ ಹಿಡಿದ ಮೇಲೆ ಅವರು ಈ ಮೂರ್ತಿಯದ್ದು ಇದೆಲ್ಲ ಗಲಾಟೆ ಆದಮೇಲೆ ಕೃಷ್ಣನಿಗೆ ಯಾರಾದ್ರು ಗೊತ್ತು ಬಿಟ್ಟರೆ ನಮ್ಗೆ ಅವರ ಬಗ್ಗೆ ಸಂಬಂಧವಿಲ್ಲ, ಗುರುತನಿಲ್ಲ. ಅಥವಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ಬಗ್ಗೆ ಸಹ ಇರ್ಬೋದು. ಆದರೆ ಇವತ್ತು ಯಾರು ಮನೆಯಲ್ಲಿ ಇರಬೇಕು ಅವರು ವಿಧಾನಸೌಧದಲ್ಲಿದ್ದಾರೆ, ಯಾರು ಮೂರ್ತಿ ಮಾಡಬೇಕಿತ್ತು ಅವರು ಜೈಲಲ್ಲಿದ್ದಾರೆ, ಯಾರು ಇಂಜಿನಿಯರ್ ಕೆಲಸ ಮಾಡಬೇಕಿತ್ತು ಸಮಾಜದಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಈ ಮೂಲಕ ಸಮಗ್ರವಾಗಿ ತನಿಖೆಯಾಗಿ ಅದು ಹೊರಬರಬೇಕು. ಯಾರು ಮನೆಗೆ ಹೋಗ್ಬೇಕು ಅವ್ರು ಮನೆಗೆ ಹೋಗಬೇಕು ಅಂತ ಕೆಲಸ ಆಗಬೇಕು. ಅದು ನಿಮ್ಮ ಮೂಲಕ ಮಾಡಲಿಕ್ಕೆ ಸಾಧ್ಯ. ತಾವು ಈ ಬಗ್ಗೆ ಇಡೀ ಶಾಸಕರ ಈ ಒಂದು ಅವರು ಮಾತಾಡಬೇಕು. ಈ ಕರ್ಮಕಾಂಡದ ಬಗ್ಗೆ ನೀವು ಅದನ್ನು ಎಳೆಯಾಗಿ ಹೊರ ತೆಗಿಬೇಕಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಪರಶುರಾಮ ಥೀಮ್ ಪಾರ್ಕ್ಗೆ ಕಾರ್ಕಳದ ಪ್ರವಾಸೋದ್ಯಮವನ್ನು ಸುಳ್ಳು ಆರೋಪಗಳನ್ನು ಮಾಡ್ತಾ ಪ್ರವಾಸೋದ್ಯಮದ ಕಗ್ಗೊಲೆ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಒಂದು ಕಾಮಗಾರಿ ಹಸ್ತಾಂತರಗೊಳ್ಳಕ್ಕಿಂತ ಮುಂಚೆನೇ ಖಾಸಗಿ ವ್ಯಕ್ತಿಯಿಂದ ದೂರನ್ನು ದಾಖಲಿಸಿ FIR ಮಾಡಿದಂಥ ಉದಾಹರಣೆ ರಾಜ್ಯದಲ್ಲಿ ಮೊದಲಿದು. ತನಿಖೆ ಆಗೋದಕ್ಕೆ ನನ್ನ ಸಂಪೂರ್ಣವಾದಂಥ ಸ್ವಾಗತ ಇದೆ. ಆದರೆ ಪ್ರಶ್ನಾವಳಿಗಳು ಕಾಂಗ್ರೆಸ್ ಕಚೇರಿನಲ್ಲಿ ತೀರ್ಮಾನ ಆಗಿ ಕಾಂಗ್ರೆಸ್ನವ್ರು ಹೇಳಿದಂಥ ಪ್ರಶ್ನೆಗಳನ್ನು ಪೊಲೀಸ್ ಅಧಿಕಾರಿಗಳು ಬೇರೆ ಎಲ್ಲರ ವಿಚಾರಣೆಯ ಸಂದರ್ಭದಲ್ಲಿ ಕೇಳ್ತಾ ಇರುವಂಥದ್ದು ಪ್ರಕರಣ ಯಾವ ರೀತಿ ದಿಕ್ಕು ತಪ್ತಾ ಇದೆ, ವಿಚಾರಣೆ ಯಾವ ರೀತಿ ದಿಕ್ಕು ತಪ್ತಾ ಇದೆ ಅನ್ನಲಿಕ್ಕೆ ಇದು ಸಾಕ್ಷಿ. ನಾನು ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. 1 ವರ್ಷದಿಂದ ಪ್ರವಾಸೋದ್ಯಮದ ಕಗ್ಗೊಲೆ ನಡೆದಿದೆ. ತಕ್ಷಣ ಹಣ ಬಿಡುಗಡೆ ಮಾಡಿ, ಬಾಕಿ ಇಳಿದಂಥ ಹಣವನ್ನು ಬಿಡುಗಡೆ ಮಾಡಿ ಪ್ರವಾಸೋದ್ಯಮಕ್ಕೆ ಇದು ಅನುವನ್ನು ಮಾಡಿಕೊಡ್ಬೇಕು. ಬೆದರಿಕೆಯನ್ನು, ಅಮಾಯಕರಿಗನ್ನು ಕಿರುಕುಳ ಕೊಡುವುದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಶಿಲ್ಪಿ ಜೈಲು ಪಾಲಾದ ಬಗ್ಗೆ ತನಿಖೆ ಮಾಡಲಿ. ತನಿಖೆ ಮಾಡೋದಕ್ಕೆ ನಾನು ಎಲ್ಲೂ ವಿರೋಧ ಮಾಡಲಿಲ್ಲ. ಆದರೆ ಶಿಲ್ಪಿಗೆ ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಕಿರುಕುಳಗಳನ್ನು ಕಳೆದ ಹಲವು ಬಾರಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಕೊಟ್ಟಿದೆ. ಕೊಲೆ ಮಾಡಿದಂಥವರಿಗೆ 2 ದಿನ ಕಸ್ಟಡಿ ತಗೊಳ್ತಾರೆ. ಒಬ್ಬ ಅಮಾಯಕ ಶಿಲ್ಪಿಯನ್ನು 7 ದಿನ ಕಸ್ಟಡಿ ತೆಗೆದುಕೊಂಡಿದ್ದಾರೆ ಅಂತಂದರೆ ಪೊಲೀಸ್ ಇಲಾಖೆ ಯಾವ ರೀತಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದೆ ಎನ್ನುವಂಥದ್ದು ಜಗಜ್ಜಾಹಿರು. ಹಣ ಬಿಡುಗಡೆ ಮಾಡದೆ ಇಲಾಖೆಗೆ ಹಸ್ತಾಂತರಗೊಳ್ಳದಂಥ ಕಾಮಗಾರಿಯ ಬಗ್ಗೆ ಭಾಳ ದೊಡ್ಡ ಮುತುವರ್ಜಿಯನ್ನು ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇದೆ. ಸ್ಥಳೀಯ ಕಾಂಗ್ರೆಸ್ಸಿಗರು ಕಾರ್ಕಳದ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹೌದು, 3 ದಿವಸ ತೊಗೊಂಡ್ರು. ಕಾರ್ಕಳದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಯಾರನ್ನು ಮರ್ಡರ್ ಮಾಡಿದ್ರು ಅಂಥ ಆರೋಪಿಗಳನ್ನು 3 ದಿನ ತೊಗೊಂಡ್ರು ಪೊಲೀಸರು ವಿಚಾರಣೆಗೆ ಅಂತ. ಒಬ್ಬ ಅಮಾಯಕ ಶಿಲ್ಪಿಯನ್ನು 7 ದಿನ ತೆಗೆದುಕೊಳ್ತಾ ಇದ್ದಾರೆ ಅಂತಂದರೆ ವಿಚಾರಣೆ ಯಾವ ರೀತಿ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಕಾಂಗ್ರೆಸ್ ಆಗಬಾರ್ದು, ತನಿಖೆಯನ್ನು ಮಾಡಲಿ, ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು. ಕಾಂಗ್ರೆಸ್ಸಿಗರು ಕೇಳ್ತಾ ಇರುವಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳ್ತಾ ಇರುವುದು, ಕಾಂಗ್ರೆಸ್ಸಿನ ಕಚೇರಿಯಲ್ಲಿ ನಿರ್ಮಾಣ ಆದಂಥ ಪ್ರಶ್ನೆಗಳನ್ನು ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳ್ತಾ ಇರುವಂಥದ್ದು ಎಲ್ಲೋ ತನಿಖೆ ದಿಕ್ಕು ತಪ್ತಾ ಇದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಈ ವಿವಾದದ ಮೂಲ ವಿಷಯ ಇದ್ದಿದ್ದೇ ಇದು ಫೈಬರ್ ಅಲ್ಲ, ಇದು ಫೈಬರು ಕಂಚಲ್ಲ ಅನ್ನುವಂಥದ್ದು ಕೋರ್ಟ್ ಕೂಡ ಭಾರಿ ಸ್ಪಷ್ಟ ಮಾಡಿದೆ. NITಕ್ಕೆ ಕೂಡ ಭಾಳ ಸ್ಪಷ್ಟ ಮಾಡಿದೆ. ಮತ್ತು ಯಾರು FIR ಅನ್ನೋದು ದಾಖಲಿಸಿದ್ರು ಅವ್ರ ವಕೀಲರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ ಇದು ಬ್ರಾಜು,
ನಮ್ಮದು ಮೂರ್ತಿಯ ಬಗ್ಗೆ ನಮ್ಮದು ಡಿಸ್ಪ್ಯೂಟ್ ಇಲ್ಲ ಅನ್ನೋದು ಹೇಳಿದ್ದಾರೆ. ಮತ್ತು ಕೋರ್ಟು ಕೂಡ ಇದು ಎಷ್ಟು % ಬ್ರಾಸ್ ಇದೆ, ಎಷ್ಟು % ಜಿಂಕ್ ಇದೆ ಅನ್ನುವಂಥದ್ದು ಸ್ಪಷ್ಟ ಮಾಡಿದೆ. ಫೈಬರ್ ಅಲ್ಲ, ಇದು ಕಂಚು ಅನ್ನುವಂಥದ್ದನ್ನು ಕೋರ್ಟು ಕೂಡ ಇವತ್ತು ಎತ್ತಿ ಹಿಡಿದಿದೆ. ವಿನಾಕಾರಣ ಬೇರೆ ಬೇರೆ ರೀತಿಯಾದಂಥ ವಿವಾದಗಳನ್ನು ಹುಟ್ಟು ಹಾಕ್ತಾ ದಿನಕ್ಕೊಂದು ರೀತಿಯಾದಂಥ ಸುಳ್ಳುಗಳನ್ನು, ಆರೋಪಗಳನ್ನು ಮಾಡ್ತಾ ಇಡೀ ಕಾಮಗಾರಿಯನ್ನು ಶಾಶ್ವತವಾಗಿ ನುಂಗಿ ನೀರು ಕುಡಿಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಹೊರಟಿದೆ. ಸರ್ಕಾರಿ ಕಾಮಗಾರಿಗಳು ವ್ಯತ್ಯಾಸ ಆದರೆ ಇಲಾಖೆ ದೂರನ್ನು ದಾಖಲು ಮಾಡಬೇಕು. ಸರ್ಕಾರಿ ಕಾಮಗಾರಿಗಳಲ್ಲೆಲ್ಲ ವ್ಯತ್ಯಾಸ ಆದರೆ ಖಾಸಗಿ ವ್ಯಕ್ತಿದಾರ ಕಂಪ್ಲೇಂಟ್ ಕೊಟ್ಟರೆ FIR ಅನ್ನು ಹಾಕಿದಂಥ ಒಂದು ಹೊಸ ಪರಂಪರೆ ಇವತ್ತು ಪ್ರಾರಂಭ ಆಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನು ರಸ್ತೆಗಳನ್ನು ಇನ್ಯಾರೋ ಮಾಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ದೂರನ್ನು ಕೊಡ್ತಾರೆ. ಶಾಲಾ ಕಟ್ಟಡಗಳನ್ನು, ಅಂಗನವಾಡಿಗಳನ್ನು ಯಾರೋ ಕಾಂಟ್ರಾಕ್ಟ್ದಾರ ಕೆಲಸ ಮಾಡಿದಾಗ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟರೆ FIR ಅನ್ನು ಮಾಡಬೇಕಾಗುವಂಥದ್ದು ಇವತ್ತಿಂದ ಪರಂಪರೆ ಇಲ್ಲಿಂದ ಪ್ರಾರಂಭ ಆಯಿತು ಅಂತ ನಾನು ಅನ್ಕೊಳ್ತೇನೆ. ಮತ್ತು ದೂರುದಾರರು ಕಾಂಗ್ರೆಸ್ಸು, ಹಣ ಬಿಡುಗಡೆ ಮಾಡದಲ್ಲೇ ಇರೋದು ಕಾಂಗ್ರೆಸ್ಸು, ರಸ್ತೆಗೆ ಅಡ್ಡ ಮಣ್ಣು ಹಾಕಿದ್ದು ಕಾಂಗ್ರೆಸ್ಸು, ಮಾಜರ್ ಮಾಡಿದ್ದು ಕಾಂಗ್ರೆಸ್ಸಿಗರು. ಇವತ್ತು ತನಿಖೆ ಹೆಂಗಾಗಬೇಕು ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಅಂತಂದರೆ ಇಡೀ ಪ್ರಕರಣ ಹೆಂಗೆ ನಡೀತಾ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗಿದೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.